ನಮಸ್ಕಾರ ಸ್ನೇಹಿತರೆ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ತಮ್ಮ ಮುದ್ದಾದ ಅಭಿನಯದ ಮೂಲಕ ಕನ್ನಡ ಸಿನಿ ಪ್ರೇಮಿಗಳ ಮನಸ್ಸು ಗೆದ್ದ ಬಾಲನಟರು ಹಾಗೂ ಬಾಲನಟಿಯರು ಈಗ ಎಲ್ಲಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ ಎನ್ನುವುದು ನಿಮಗೆ ಗೊತ್ತಾ? ಕೆಲವರು ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ಗಳಾಗಿ ಮೆರೆದರೆ ಇನ್ನು ಕೆಲವರು ತಮ್ಮದೇ ಆದ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಕೆಲವರ ಜೀವನದಲ್ಲಿ ನಡೆದಿರುವ ಘಟನೆಗಳು ಕೇಳಿದರೆ ಶಾಕ್ ಆಗುತ್ತೆ. ಮಾಸ್ಟರ್ ಮಂಜುನಾಥ್, ಬೇಬಿ ಇಂದಿರಾ, ಬೇಬಿ ಶ್ಯಾಮಿಲಿ, ಬೇಬಿ ರೇಖಾ, ಹಳ್ಳಿಮೇಷ್ಟ್ರು ಚಿತ್ರದ ಮೂಲಕ ನಮ್ಮೆಲ್ಲರನ್ನೂ ನಕ್ಕು ಸುಸ್ತಾಗುವಂತೆ ಮಾಡಿದ ಕಫೆರಾಯ, ಇವರೆಲ್ಲರ ಕಥೆ ಏನು ಎಲ್ಲವನ್ನು ತಿಳಿಯೋಣ ಬನ್ನಿ. ಮಾಸ್ಟರ್ ಆನಂದ್ ಬಾಲನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ ಮಾಸ್ಟರ್ ಆನಂದ್ ಹಲವು ಚಿತ್ರಗಳಲ್ಲಿ ನಟಿಸಿ ಎಲ್ಲರ ಮನ ಗೆದ್ದಿದ್ದಾರೆ. ಅನಂತ್ ನಾಗ್ ಜೊತೆ ಗೌರಿ ಗಣೇಶ ಚಿತ್ರದಲ್ಲಿನ ಇವರ ಅಭಿನಯ ಯಾರೂ ಕೂಡ ಮರೆಯುವಂತಿಲ್ಲ. ಆನಂದ್ ದೊಡ್ಡವರಾದ ಮೇಲೆ ಸಿನಿಮಾಗಳಲ್ಲಿ ಪ್ರಮುಖ ಪೋಷಕ ಪಾತ್ರಗಳಲ್ಲಿ ನಟಿಸಲು ಆರಂಭಿಸಿದರು. ಇಂದು ಅವರು ಟಿವಿ ಕಾರ್ಯಕ್ರಮಗಳ ನಿರೂಪಕರಾಗಿ ಜನಪ್ರಿಯರಾಗಿದ್ದಾರೆ. ಅವರಂತೆಯೇ ಅವರ ಮಗಳು ವಂಶಿಕಾ ಕೂಡ ಕಿರುತೆರೆಯಲ್ಲಿ ಭಾರೀ ಜನಪ್ರಿಯತೆ ಗಳಿಸಿದ್ದಾರೆ. ಮಾಸ್ಟರ್ ಅರ್ಜುನ್ 1980-90 ದಶಕದಲ್ಲಿ ಬಾಲನಟನಾಗಿ ಹಲವಾರು ಚಿತ್ರದಲ್ಲಿ ಮಾಸ್ಟರ್ ಅರ್ಜುನ್ ಅಭಿನಯಿಸಿದರು. ವಿಷ್ಣುವರ್ಧನ್ ಜೊತೆ ಅಭಿನಯಿಸಿದ ನೀ ಬರೆದ ಕಾದಂಬರಿ ಸಿನಿಮಾದಲ್ಲಿನ ಇವರ ಅಭಿನಯ ಯಾರು ತಾನೇ ಮರೆಯಲು ಸಾಧ್ಯ? ದೊಡ್ಡವರಾದ ಮೇಲೆ ಇವರು ಅಬ್ಬಬ್ಬ ಎಂಥ ಹುಡುಗ ಚಿತ್ರದ ಮೂಲಕ ನಾಯಕರಾಗಿ ತೆರೆ ಮೇಲೆ ಬಂದರೂ ಅದೃಷ್ಟ ಇವರ ಕೈಹಿಡಿಲಿಲ್ಲ. ಅದರ ನಂತರ ಸಿನಿಮಾ ಕ್ಷೇತ್ರದಿಂದ ದೂರ ಸರಿದು ವೈಯಕ್ತಿಕ ಜೀವನಕ್ಕೆ ಆದ್ಯತೆ ನೀಡಿದರು. ಬೇಬಿ ಇಂದಿರಾ ಒಂದು ಕಾಲದ ಬಹು ಬೇಡಿಕೆಯ ಬಾಲನಟಿಯಾಗಿದ್ದವರು ಬೇಬಿ ಇಂದಿರಾ. ಅವರ ಹಲವು ಚಿತ್ರಗಳಲ್ಲಿನ ಭಾವನಾತ್ಮಕ ಪಾತ್ರ ಸಿನಿ ಪ್ರೇಮಿಗಳ ಮನ ಮುಟ್ಟುವಂತಿರುತ್ತಿತ್ತು. ಇವರು ಅದ್ಭುತ ಕಲಾವಿದೆ. ಮುಂದೆ ಮದುವೆಯಾಗಿ ಸಿನಿಮಾ ರಂಗದಿಂದ ದೂರ ಉಳಿದರು. ಆದರೆ 2013ರಲ್ಲಿ ಇವರ ಪತಿ ಇಹಲೋಕ ತ್ಯಜಿಸಿದ್ದು ತನ್ನ ಮಕ್ಕಳ ಜೊತೆ ಜೀವನ ಸಾಗಿಸುತ್ತಿದ್ದಾರೆ. ಮಾಸ್ಟರ್ ಮಂಜುನಾಥ್ ಮಾಲ್ಗುಡಿ ಡೇಸ್ ಧಾರಾವಾಹಿ ಮೂಲಕ ಜನಪ್ರಿಯರಾದವರು ಮಾಸ್ಟರ್ ಮಂಜುನಾಥ್. ಶಂಕರ್ ನಾಗ್ ಹಾಗೂ ಮಾಸ್ಟರ್ ಮಂಜುನಾಥ್ ಜೋಡಿ ಭಾರೀ ಜನಪ್ರಿಯವಾಗಿತ್ತು. ಮಾಸ್ಟರ್ ಮಂಜುನಾಥ್ ರವರು ನೋಡಿ ಸ್ವಾಮಿ ನಾವಿರುವುದು ಹೀಗೆ, ಸಾಂಗ್ಲಿಯಾನ, ರಣಧೀರ, ಲವ್ ಮಾಡಿ ನೋಡು ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸಿನಿಮಾ ರಂಗದಿಂದ ದೂರವಾದ ಮಂಜುನಾಥ್ ಅವರು ಇದೀಗ ವಿವಿಧ ವ್ಯವಹಾರ ಹಾಗೂ ವೈಯಕ್ತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೇಬಿ ಶ್ಯಾಮಿಲಿ ದಕ್ಷಿಣ ಭಾರತದಲ್ಲೇ ಜನಪ್ರಿಯ ಬಾಲನಟಿಯಾಗಿ ಮೆರೆದವರು ಬೇಬಿ ಶ್ಯಾಮಿಲಿ. ಆ ಕಾಲದಲ್ಲಿ ಬೇಬಿ ಶ್ಯಾಮಿಲಿ ಕಾಲ್ ಶೀಟ್ಗಾಗಿ ನಿರ್ಮಾಪಕರು ಕ್ಯೂ ನಿಲ್ಲುತ್ತಿದ್ದರು. ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿ ಅಪಾರ ಮೆಚ್ಚುಗೆ ಪಡೆದಿದ್ದಾರೆ. ಶ್ಯಾಮಿಲಿ 3 ವರ್ಷದ ಮಗುವಿದ್ದಾಗ ನಟಿಸಿದ ಪ್ರಥಮ ಚಿತ್ರ ಅಂಜಲಿ. ಈ ಚಿತ್ರದ ಅದ್ಭುತ ಅಭಿನಯಕ್ಕಾಗಿ ಅವರು ರಾಷ್ಟ್ರ ಪ್ರಶಸ್ತಿ ಪಡೆದರು. ಕನ್ನಡದಲ್ಲಿ ಮತ್ತೆ ಹಾಡಿತು ಕೋಗಿಲೆ, ಭೈರವಿ, ಶಾಂಭವಿ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. 2009ರಲ್ಲಿ ತೆಲುಗಿನ ಓ ಚಿತ್ರದ ಮೂಲಕ ನಾಯಕಿ ನಟಿಯಾಗಿ ಅದೃಷ್ಟ ಪರೀಕ್ಷೆಗೆ ಮುಂದಾದರು. ಕೆಲವೊಂದು ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದರೂ ಯಶಸ್ಸು ಮಾತ್ರ ಮರೀಚಿಕೆಯಾಗಿತ್ತು. ಪುನೀತ್ ರಾಜ್ಕುಮಾರ್ ಅತಿ ಚಿಕ್ಕ ವಯಸ್ಸಲ್ಲೇ ಸಿನಿಮಾ ರಂಗಕ್ಕೆ ಬಂದವರು ನಮ್ಮ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಇವರು ಬಾಲನಟರಾಗಿ ಭಾಗ್ಯವಂತ, ವಸಂತಗೀತ, ಭಕ್ತ ಪ್ರಹ್ಲಾದ ಸೇರಿದಂತೆ ಸುಮಾರು 32 ಚಿತ್ರಗಳಲ್ಲಿ ನಟಿಸಿದರು. ಬೆಟ್ಟದ ಹೂವು ಚಿತ್ರದ ಅಭಿನಯಕ್ಕಾಗಿ ಅತಿ ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ಪಡೆದ ಅಪರೂಪದ ಕಲಾವಿದ ಎನಿಸಿಕೊಂಡವರು ನಮ್ಮ ಅಪ್ಪು. ಅವರು ಅಪ್ಪು ಚಿತ್ರದ ಮೂಲಕ ನಾಯಕ ನಟನಾಗಿ ಬಂದು ಸುಮಾರು 35ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿದರು. ಪುನೀತ್ ರಾಜ್ಕುಮಾರ್ 2021ರಲ್ಲಿ ಇಹಲೋಕ ತ್ಯಜಿಸಿದರು. ಅವರ ಸಮಾಜ ಸೇವೆ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಸೇವೆಗಳು ಇಂದಿಗೂ ಜನರ ಮನಸ್ಸಲ್ಲಿ ಜೀವಂತವಾಗಿವೆ. ಮಾಸ್ಟರ್ ಕಿಶನ್ ಒಬ್ಬ ಉತ್ತಮ ಬಾಲನಟ. ಹಲವು ಚಿತ್ರಗಳಲ್ಲಿ ಇವರ ಅಭಿನಯ ಎಲ್ಲರ ಗಮನ ಸೆಳೆದಿದೆ.
ಇವರು ತಮ್ಮ 9ನೇ ವಯಸ್ಸಿನಲ್ಲಿಯೇ ಕೇರ್ ಆಫ್ ಫುಟ್ಪಾತ್ ಎಂಬ ಚಿತ್ರ ನಿರ್ದೇಶಿಸುವ ಮೂಲಕ ಜಗತ್ತಿನ ಅತಿ ಕಿರಿಯ ನಿರ್ದೇಶಕ ಎಂದು ಗಿನ್ನಿಸ್ ದಾಖಲೆಗೆ ಪಾತ್ರರಾದರು. ಅಲ್ಲದೆ ತಮ್ಮ 16ನೇ ವಯಸ್ಸಿನಲ್ಲಿ ಮಲ್ಟಿಮೀಡಿಯಾ ಮತ್ತು ಅನಿಮೇಷನ್ನಲ್ಲಿ ನೇರವಾಗಿ ಸ್ನಾತಕೋತ್ತರ ಪದವಿ ಮುಗಿಸಿ ದೇಶದ ಕಿರಿಯ ಸ್ನಾತಕೋತ್ತರ ಪದವೀಧರರಲ್ಲಿ ಒಬ್ಬರೆನಿಸಿಕೊಂಡರು. ಇವರು ಈಗಲೂ ಸಿನಿರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕಫೇರಾಯ, ಹಳ್ಳಿ ಮೇಷ್ಟ್ರು ಚಿತ್ರದ ಕಫೇರಾಯ ಯಾರಿಗೆ ತಾನೇ ಗೊತ್ತಿಲ್ಲ. ಇವರ ಹೆಸರು ಫಕೀರಪ್ಪ ದೊಡ್ಡಮನಿ. ಈಗಲೂ ಕಫೇರಾಯ ಅಂತಲೇ ಫೇಮಸ್ ಇವರು. ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಇವರ ಕೊನೆಯ ಚಿತ್ರ ಚಿನ್ನದ ಗೊಂಬೆ. ಕವಿತಾ ಎಂಬುವರನ್ನು ಮದುವೆಯಾಗಿ ಸುಖ ಜೀವನ ನಡೆಸುತ್ತಿರುವ ಇವರು ಸ್ಪಂದನ ಅನ್ನುವ ಸಂಸ್ಥೆ ಕಟ್ಟುವ ಮೂಲಕ ಅಂಗವಿಕಲರಿಗೆ ನೆರವಾಗಿದ್ದಾರೆ. ನಿವೇದಿತಾ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮಗಳಾಗಿರುವ ನಿವೇದಿತಾ ತಂದೆ ಜೊತೆ ಅಂಡಮಾನ್ ಸಿನಿಮಾದಲ್ಲಿ ತಮ್ಮ ಸಹಜ ಅಭಿನಯದಿಂದ ಎಲ್ಲರ ಗಮನ ಸೆಳೆದರು. ನಂತರ ವಿದ್ಯಾಭ್ಯಾಸ ಹಾಗೂ ಕುಟುಂಬ ಜೀವನದತ್ತ ಗಮನ ಹರಿಸಿದ ಇವರು ಚಿತ್ರರಂಗದಲ್ಲಿ ಸೀಮಿತವಾಗಿ ಕಾಣಿಸಿಕೊಂಡರು. ಅರ್ಜುನ್ ಸರ್ಜಾ, ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಬಾಲ್ಯದಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ಮಿಂಚಿದವರು. ಇವರು ಖ್ಯಾತ ನಟ ಶಕ್ತಿ ಪ್ರಸಾದ್ ರವರ ಮಗ. ಅರ್ಜುನ್ ಸರ್ಜಾ ಭಾರತದ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು. ಇವರು ಈಗಲೂ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇವರು ಹಿರಿಯ ನಟ ರಾಜೇಶ್ ಅವರ ಮಗಳು ರಥಸಪ್ತಮಿ ಚಿತ್ರದ ನಾಯಕಿ ಆಶಾ ರಾಣಿಯನ್ನು ಮದುವೆಯಾಗಿದ್ದಾರೆ. ಮಾಸ್ಟರ್ ರೋಹಿತ್, ಪ್ರಣಯ ರಾಜ ಶ್ರೀನಾಥ್ ಅವರ ಮಗ ಮಾಸ್ಟರ್ ರೋಹಿತ್ ಬಾಲನಟನಾಗಿ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಅದ್ಭುತ ಅಭಿನಯ ನೀಡಿದ್ದಾರೆ. ಇವರು 2 ರೇಖೆಗಳು, ಪಲ್ಲವಿ ಅನುಪಲ್ಲವಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ತಮ್ಮ ಅದ್ಭುತ ನಟನೆ ಮೂಲಕ ಜನಪ್ರಿಯರಾಗಿದ್ದರು. ಸಿನಿಮಾ ರಂಗದಿಂದ ದೂರವಾಗಿ ಬಿಸಿನೆಸ್ ಮಾಡಿಕೊಂಡ ಇವರು ಇದೀಗ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಒಂದು ಪ್ರಮುಖ ಪಾತ್ರ ಮಾಡುತ್ತಿದ್ದಾರೆ. ವಿಜಯ್ ರಾಘವೇಂದ್ರ, ಬಾಲನಟನಾಗಿ ವಿಜಯ್ ರಾಘವೇಂದ್ರ ಉತ್ತಮ ಹೆಸರು ಗಳಿಸಿದ್ದಾರೆ. ಚಿನ್ನಾರಿ ಮುತ್ತ ಚಿತ್ರದಲ್ಲಿನ ತಮ್ಮ ನಟನೆ ಮೂಲಕ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದರು. ನಿನಗಾಗಿ ಚಿತ್ರದ ಮೂಲಕ ನಾಯಕ ನಟನಾಗಿ ಹೆಸರು ಮಾಡಿದ ಇವರು ಹಲವಾರು ಚಿತ್ರಗಳಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. ಸುಂದರ ದಾಂಪತ್ಯ ಜೀವನ ನಡೆಸುತ್ತಿದ್ದಾಗಲೇ ಪ್ರೀತಿಯ ಮಡದಿ ಸ್ಪಂದನ ಇಹಲೋಕ ತ್ಯಜಿಸಿದ್ದು ಇವರ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಅದರ ನಂತರ ಸಿನಿಮಾ ರಂಗ ಹಾಗೂ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದರು ವಿಜಯ ರಾಘವೇಂದ್ರ. ಇತ್ತೀಚೆಗೆ ಇವರ ತಾಯಿ ಕೂಡ ನಿಧನರಾಗಿದ್ದಾರೆ. ಮಾಸ್ಟರ್ ಸಂಜಯ್, ತಮ್ಮ ಸಹಜ ಅಭಿನಯದ ಮೂಲಕ ಬಾಲನಟನಾಗಿ ಜನಪ್ರಿಯರಾದವರು ಮಾಸ್ಟರ್ ಸಂಜಯ್. ಇವರು 2 ರೇಖೆಗಳು, ಬೆಂಕಿಯಲ್ಲಿ ಅರಳಿದ ಹೂವು ಮುಂತಾದ ಚಿತ್ರದಲ್ಲಿ ನಟಿಸಿದ್ದಾರೆ. ಇವರು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದಲ್ಲಿ ಅಯ್ಯಪ್ಪನಾಗಿ ನೀಡಿದ ಅದ್ಭುತ ಅಭಿನಯ ಎಲ್ಲರ ಗಮನ ಸೆಳೆದಿದೆ. ಇವರು ಕೆಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಪ್ರಸ್ತುತ ಇವರು ಸಿನಿಮಾ ರಂಗದಲ್ಲಿ ಹೆಚ್ಚಾಗಿ ಕಾಣಿಸುತ್ತಿದ್ದರೂ ತಮ್ಮ ವೈಯಕ್ತಿಕ ಜೀವನದಲ್ಲಿ ನಿರತರಾಗಿದ್ದಾರೆ. ಬೇಬಿ ರೇಖಾ, 80-90ರ ದಶಕದಲ್ಲಿ ಬೇಬಿ ರೇಖಾ ಬಾಲನಟಿಯಾಗಿ ಮಿಂಚಿದವರು. ಅವರು ಸುಮಾರು 70ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೆಚ್ಚಾಗಿ ಭಕ್ತಿ ಪ್ರಧಾನ ಸಿನಿಮಾಗಳಲ್ಲಿ ಇವರನ್ನು ನೋಡಬಹುದು. ಭಕ್ತ ಸಿರಿಯಾಳ, ತುಳಸಿದಳ, ಕ್ರಾಂತಿಯೋಗಿ ಬಸವಣ್ಣ, ಮಧುರ ಸಂಗಮ, ಸಿಂಹದ ಮರಿ ಸೈನ್ಯ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ದೊಡ್ಡವರಾದ ಮೇಲೆ ಸಿನಿಮಾ ರಂಗದಿಂದ ದೂರವಿದ್ದು ಮದುವೆಯಾಗಿ ಕುಟುಂಬದ ಜೊತೆ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಅಮೂಲ್ಯ ಒಬ್ಬ ಪ್ರತಿಭಾನ್ವಿತ ಬಾಲನಟಿಯಾಗಿ ಗುರುತಿಸಿಕೊಂಡಿದ್ದರು. ಮುಂದೆ ಚೆಲುವಿನ ಚಿತ್ತಾರ ಚಿತ್ರದ ಮೂಲಕ ನಾಯಕಿಯಾಗಿ ಫೇಮಸ್ ಆದರು. ಹಲವಾರು ಚಿತ್ರಗಳಲ್ಲಿ ನಾಯಕಿಯಾಗಿ ತಮ್ಮ ಅಭಿನಯದ ಮೂಲಕ ಜನರ ಮನ ಗೆದ್ದಿದ್ದಾರೆ. ಮದುವೆಯಾದ ಬಳಿಕ ಚಿತ್ರರಂಗದಿಂದ ದೂರ ಉಳಿದಿದ್ದರು. ಅವರಿಗೆ 2 ಹವಳಿ ಜವಳಿ ಮಕ್ಕಳಿದ್ದಾರೆ. ಇದೀಗ ಮತ್ತೆ ಅವರು ನಾಯಕಿಯಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವರಲ್ಲಿ ಕೆಲವರು ತಮ್ಮ ನಟನೆಗಾಗಿ ರಾಷ್ಟ್ರ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಇನ್ನು ಕೆಲವರು ನಟ ನಟಿಯರಾಗಿ ಮುಂದುವರೆದರೆ ಕೆಲವರು ಸಂಪೂರ್ಣವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಶಸ್ಸು ಕಂಡಿದ್ದಾರೆ.
ಆದರೆ ಒಂದು ಮಾತ್ರ ಬದಲಾಗಿಲ್ಲ. ಇವರೆಲ್ಲ ಬಾಲ್ಯದಲ್ಲಿ ನೀಡಿದ ಅದ್ಭುತ ಅಭಿನಯ ಇಂದಿಗೂ ಕನ್ನಡ ಸಿನಿ ಪ್ರೇಮಿಗಳ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಂದಹಾಗೆ ಸ್ನೇಹಿತರೆ, ಈ ಬಾಲನಟ ನಟಿಯರಲ್ಲಿ ನಿಮ್ಮ ಇಷ್ಟದ ಕಲಾವಿದರು ಯಾರು ಎಂದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.